ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರದ್ದು ತಿಂಡಿ ಆಯಿತಾ? ನಮ್ಮದು ಆಯಿತು. ನಾನು ತಿಂಡಿ ಊಟ ಮಾಡಿ ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಫ್ರಿಜ್ಜಿನ ಬಾಯಿ ತೆಗೆದುಬಿಟ್ಟಿದ್ದೀನಿ. ಲೈಟ್ ಆಫ್ ಮಾಡಿ. ಏನಕ್ಕಪ್ಪ ಅಂದರೆ ಸ್ವಲ್ಪ ಮಂಜೆಲ್ಲ ಇದರಲ್ಲಿ ಅಂದರೆ ಈಗ ಇದು ಐಸಿನ ಗೆಡ್ಡೆ ಎಲ್ಲ ಕಟ್ಕೊಂಬಿಟ್ಟಿತ್ತು. ಅದಕ್ಕೆ ಐಸೆಲ್ಲ ಒಂದು ಸಲ ಒಳಗಡೆ ಎಲ್ಲ ಕಲ್ಲಾದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಅದೆಲ್ಲ ಸ್ವಲ್ಪ ತೆಗಿಯೋಣ ಅಂತ ನೋಡ್ತಾ ಅದಕ್ಕೆಲ್ಲ ತೆಗ್ದಿದ್ದೀನಿ. ಅದ್ರಾಗ ತರಕಾರಿ ಏನು ಇರಲಿಲ್ವಲ್ಲ, ಅದಕ್ಕೇ ಐಟಮ್ ಏನು ಜಾಸ್ತಿ ಇರಲಿಲ್ಲ. ಅದಕ್ಕೆ ಎಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ ತೆಗಿಯೋಣ ಅಂತ ತಗೊಂಡೆ. ಸ್ವಲ್ಪ ಎಲ್ಲ ನೋಡಿ ಹೆಂಗಾಗ್ಬಿಟ್ಟೈತೆ. ನಿಮ್ಮ ಮನೇಲಿ ಹಿಂಗೆ ಎಲ್ಲ ಫ್ರಿಜ್ಜಲ್ಲಿ ಹಿಂಗೆ ಕಟ್ಸಿದ್ದೀರಾ? ನಾನು ನೋಡಿ ಇತ್ತೀಚಿಗೆ ಗಮನ ಕೊಡಲಿಲ್ಲ. ನೋಡಿ ಎಲ್ಲ ಹೆಂಗೆ ಕಟ್ಕೊಂಬಿಟ್ಟೈತೆ ನಿಜವಾಗ್ಲೂ. ಅದಕ್ಕೆ ಎಲ್ಲ ಚಾಕ ತಗೊಂಡು ಸ್ವಲ್ಪ ಎಲ್ಲ ತೆಗಿತೀನಿ. ಇವಾಗ ಅಲ್ಲಿ ಒಳಗಡೆಗೆ ಇದು ಐಸಿಂದು ಬಾಕ್ಸ್ ಇರುತ್ತಲ್ಲ, ಅದನ್ನು ತೆಗೆದು ಎಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೇ ಅದು ಎಲ್ಲ ತೆಗಿಬೇಕು. ಮತ್ತು ನೋಡಿ ಏನು ಒಂಥರ ಎಲ್ಲ ಕಲ್ಲಾದಂಗೆ ಆಗ್ಬಿಟ್ಟೈತಿ ನಿಜವಾಗ್ಲೂ ಫ್ರಿಜ್ಜಿಂದು ಅದೆಲ್ಲ. ಅದಕ್ಕೆ ನಾನು ಕೆಲಸ ಎಲ್ಲ ಮುಗ್ದಿತ್ತು. ಬೆಳಗ್ಗೆನೇ ಎದ್ದು ಅಡುಗೆ ಮಾಡಿ ಮತ್ತು ಬಟ್ಟೆ ಒಗ್ದಾಕಿ ಎಲ್ಲ ಮಾಡಿದ್ದೆ. ಇದೊಂದು ಸ್ವಲ್ಪ ಹಂಗೆ ಕ್ಲೀನ್ ಮಾಡ್ಕೊಂಬಿಡೋಣ ತಡಿ ಅಂತ ಮಾಡ್ತಾಯಿದ್ದೀನಿ. ಹೀಗೆ ಒಂದಿಬ್ಬರು ಮಾರು ಹೇಳೋರು. ಕೆಲವು ಜನ ಹೇಳ್ತಾರೆ ಏನು ಅಂದರೆ ಫ್ರಿಜ್ನ ಸಂಜೆವರೆಗೂ ಆಫ್ ಮಾಡಿಬಿಡ್ತಾರಂತೆ. ಸಂಜೆ ಮೇಲೆ ತಕ್ಕಂತಾರಂತೆ. ಆಮೇಲೆ ತರಕಾರಿ ಇದ್ದರೆ ಆನ್ ಮಾಡ್ತಾರಂತೆ, ತರಕಾರಿ ಇಲ್ಲಾಂದರೆ ಆಫ್ ಮಾಡಿಬಿಡ್ತಾರೆ ಅಂತ. ಅದು ಆ ಥರ ಮಾಡ್ಬೋದಾ? ಇವಾಗ ಅಕಸ್ಮಾತ್ ಒಳಗಡೆ ಕಾಳು ಏನಾದ್ರು ಇಟ್ಟಿರ್ತೀವಲ್ವ, ಅದಕ್ಕೆಲ್ಲ ಏನೂ ಆಗಲ್ವಾ? ಮತ್ತು ಒಬ್ಬೊಬ್ರು ತರಕಾರಿ ಇದ್ರೂ ಆಫ್ ಮಾಡಿಬಿಡ್ತಾರಂತೆ, ಕರೆಂಟ್ ಬಿಲ್ ಬರುತ್ತೆ ಅಂತ. ನಿಜವಾಗ್ಲೂ ಅದು ಸರಿನಾ ತಪ್ಪಾ ನನಗೆ ಗೊತ್ತಿಲ್ಲ. ನಾನಂತೂ ಯಾವತ್ತೂ ಆಫ್ ಮಾಡಲ್ಲ ಆ ಥರ. ಯಾಕಂದರೆ ಇವಾಗ ನಾವು ಕರೆಂಟ್ ಬಿಲ್ ಉಳ್ಸೋಕೆ ಹೋಗಿ ಒಳಗಡೆ ಇಟ್ಟಿರೋ ಪದಾರ್ಥಗಳು ಎಲ್ಲ ವಿಷ ಆದಂಗೆ ಆಗಲ್ವಾ ಅಲ್ಲ? ಅಂದರೆ ಏನು ಗೊತ್ತಾ, ಇವಾಗ ಐಸ್ ಇರುತ್ತೆ ಆದರೂ ಬಟ್ ಏನು ಗೊತ್ತಾ, ನಮಗದು ಸರೋಗಲ್ಲ. ಇವಾಗ ಕರೆಂಟು ಬಿಲ್ಲು ಬಂದೇ ಬರುತ್ತಲ್ವ, ನಾವು ಫ್ರಿಜ್ಜು ಆನ್ ಮಾಡಲಿ ಆಫ್ ಮಾಡಲಿ ಕರೆಂಟ್ ಬಿಲ್ ಕಟ್ಟಲೇಬೇಕಲ್ವ. ಅದಕ್ಕೋಸ್ಕರ ನಾನಂತೂ ಯಾವತ್ತೂ ಕೆಲಸ ಮಾಡಲ್ಲ. ನಾನು ಇದರಲ್ಲೇನು ಟಮಾಟೆ ಹಣ್ಣು ಅದು ಇದು ಏನಿಡಲ್ಲ. ಬೇರೆ ತರಕಾರಿ ಇವಾಗ ಕೊತ್ತಂಬರಿ ಸೊಪ್ಪು, ಹೂವು ಮತ್ತು ಈ ಥರದ್ದೇನಾದರೂ ಕಾಳುಗಳು ಎಲ್ಲ ತುಂಬಿದ್ದೀನಿ. ಈಗ ಕೆಲವು ಜನ ಹಂಗಂತಾರೆ. ಸರಿನಾ ತಪ್ಪಾ ನಂಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಆ ಥರ ಆಫ್ ಮಾಡಿ ಆನ್ ಮಾಡ್ಬೋದಾ ಅಂತ. ನಾನಂತೂ ಯಾವುದೇ ಕಾರಣಕ್ಕೂ ಆಫ್ ಮಾಡಲ್ಲ ಫ್ರಿಜ್ಜು. ಯಾವಾಗಲೂ ನಮ್ಮ ಮನೆಗೆ ಆನಾಗೇ ಇರುತ್ತೆ ಫ್ರಿಜ್ ಮಾತ್ರ. ಹಾಗಾಗಿ ಕೆಲವು ಜನ ಹೇಳ್ತಾರೆ. ಮತ್ತು ಫ್ರಿಜ್ಜು ಯಾವುದೇ ಕಾರಣಕ್ಕೂ ಆನ್ ಮಾಡ್ಕೊಂಡು ಫ್ರಿಜ್ಜನ್ನ ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡಬಾರ್ದು. ಯಾಕೆ ಗೊತ್ತಾ, ಇವಾಗ ಫ್ರಿಜ್ಜನ್ನ ನಾವು ಕರೆಂಟ್ ಹಾಕ್ಕೊಂಡು ಆನ್ ಮಾಡ್ಕೊಂಡು ಫ್ರಿಜ್ ಕ್ಲೀನ್ ಮಾಡಿದ್ರೆ ಏನಾದರೂ ಶಾಕ್ ಹೊಡೀತು, ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅಲ್ವಾ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಫ್ರಿಜ್ಜನ್ನ ಕರೆಂಟ್ ಆನ್ ಮಾಡ್ಕೊಂಡು ಫ್ರಿಜ್ಜನ್ನ ಕ್ಲೀನ್ ಮಾಡಬಾರ್ದು. ಆಮೇಲೆ ನಾನು ಕೆಲವೊಂದು ಮನೆಯಲ್ಲಿ ನೋಡಿದ್ದೀನಿ, ಫ್ರಿಜ್ನ ಕೆಳಗಡೆ ಸ್ಟೂಲ್ ಇರುತ್ತೆ. ಫ್ರಿಜ್ಜಿಗೆ ಅಂತ ಒಂದು ಸ್ಟೂಲ್ ಕೊಡ್ತಾರಲ್ವ, ಅದನ್ನು ತಂದು ಇಡಬೇಕು. ಯಾವುದೇ ಕಾರಣಕ್ಕೂ ನೆಲಕ್ಕೆ ಇಡಬಾರ್ದು. ಒಬ್ಬೊಬ್ಬರು ಮನೆಯಲ್ಲಿ ನೆಲದಲ್ಲಿ ಇಡ್ತಾರೆ ಫ್ರಿಜ್ನ. ಅಂದರೆ ಕೆಳಗಡೆ ಏನು ಸ್ಟೂಲ್ ಇರಲ್ಲ, ಬರೀ ನೆಲಕ್ಕೆ ಹಂಗೆ ಇಟ್ಬಿಡ್ತಾರೆ ಫ್ರಿಜ್ಜು. ಆ ಥರ ಸರಿನಾ ತಪ್ಪಾ ಗೊತ್ತಿಲ್ಲ ನನಗೆ. ಬಟ್ ಆದರೆ ನನಗನ್ಸಿದ್ದು ನಾನು ಹೇಳ್ತೀನಿ, ಕೆಳಗೆ ಇಡಬಾರ್ದು ಫ್ರಿಜ್ಜು. ಯಾಕೆ ಗೊತ್ತಾ, ಇವಾಗ ಕರೆಂಟಿನ ವಸ್ತು ಅಲ್ವಾ. ಹಂಗಾಗಿ ಅದಕ್ಕೊಂದು ಸ್ವಲ್ಪ, ಇವಾಗ ನಮ್ಮ ಮನೇಲಿ ಒಂದು ನೆಲ ಒರೆಸ್ತಾ ಇರ್ತೀವಿ, ಮ್ಯಾಟ್ ಹಾಕ್ಕೊಂಡು ಕೆಳಗಡೆ ನೆಲ ಒರೆಸ್ಬೇಕಾದ್ರೆ ಏನಾದರೂ ನೀರು ತಗುಲ್ತು, ಶಾಕ್ ಹೊಡೀತು, ಯಾರು ಹಾಕ್ತಾರೆ ಅಲ್ವಾ. ಹಂಗಾಗಿ ಇವಾಗ ಅದ್ರ ಕೆಳಗಡೆ ನಾವು ಇವಾಗ ನೆಲ ಒರೆಸ್ಬೇಕಾದ್ರೆ ಕೆಳಗಡೆ ನೆಲ ಒರೆಸ್ತೀವಲ್ವ, ಅದರೊಳಗೆ ಏನಾದ್ರು ಮ್ಯಾಟ್ ಹಾಕ್ಕೊಂಡು ನಾವು ಒರೆಸ್ಕೊಳಕ್ಕೆ ಹೋಗೋದು, ಏನಾದರೂ ಕರೆಂಟ್ ಶಾಕ್ ಹೊಡಿಯೋದು, ಅವೆಲ್ಲ ಪ್ರಾಬ್ಲಮ್ ಆಗ್ತೈತಿ. ಹಂಗಾಗಿ ನಾನು ಹೇಳಿದೆ ಇದನ್ನು. ದಯವಿಟ್ಟು ಅದಕ್ಕೊಂದು ಸ್ಟೂಲ್ ತಂದಿಟ್ಬಿಟ್ಟು ಫ್ರಿಜ್ಜನ್ನ ಇಡೋದು ಒಳ್ಳೆಯದು. ಯಾಕಂದರೆ ಪ್ರತಿಯೊಬ್ಬರು ಆ ಕೆಲಸ ಮಾಡ್ತಾರೆ. ಬಟ್ ಕೆಲವು ಜನದ ಮನೇಲಿ ನಾನು ನೋಡಿರೋದು, ಅವರು ಫ್ರಿಜ್ ಕೆಳಗಡೆ ಏನೂ ಇಡ್ತಾ ಇರಲಿಲ್ಲ. ಆಮೇಲೆ ನಾನು ಅಂದ್ಕೊಳ್ಳೀನಿ, ನೀರು ಹೋದ್ರೆ ಏನಪ್ಪ, ಅಕಸ್ಮಾತ್ ಏನಾದ್ರು ನೆಲ ಒರೆಸ್ತಿರ್ತೀವಿ, ಅದರೊಳಗೆ ಮ್ಯಾಟ್ ಹಾಕಿ ಏನಾದ್ರು ಒರ್ಸೋಕೆ ಹೋಗಿ ಶಾಕ್ ಹೊಡೆದ್ಬಿಟ್ರೆ ಅಲ್ವಾ. ಹಂಗಾಗಿ ಅದಕ್ಕೆ ಹೇಳಿದೆ ನಾನು, ಯಾವುದೇ ಆಗಲಿ ನಾವು ಕರೆಂಟಿನ ವಸ್ತು ತಂದು ಮನೇಲಿ ಇಟ್ಟಿದ್ದೀವಿ ಅಂದಮೇಲೆ ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಆಮೇಲೆ ಗೋಡೆಗೆ ಹತ್ತ ಯಾವುದೇ ಕಾರಣಕ್ಕೂ ಇಡಬಾರ್ದು. ಸುಮಾರು ಮನೇಲೆ ನೋಡಿದ್ದೀನಿ ನಾನು, ಗೋಡೆಗೆ ಹತ್ತ ಫ್ರಿಜ್ನ ಜರುಗಿಸ್ಬಿಡ್ತಾರೆ. ಆ ಥರ ಯಾವತ್ತೂ ಮಾಡಬಾರ್ದು. ಯಾಕಂದರೆ ಗೋಡೆ ಬಿಟ್ಟು ಒಂದು 10-15 ಅಡಿ ಮುಂದಕ್ಕೆ ಇಡೋದೇ ಒಳ್ಳೆಯದು ಫ್ರಿಜ್ನ. ನಾನಂತೂ ನನ್ನ ಮನೆಯಲ್ಲಿ ನಾನು ಯಾವತ್ತೂ ಫ್ರಿಜ್ನ ಗೋಡೆಗೆ ಹತ್ತ ಒರಗಿಸಲ್ಲ. ಮತ್ತು ಕೆಳಗಡೆ ನೆಲದ ಮೇಲಂತೂ ಇಟ್ಟಿಲ್ಲ. ಕೆಳಗಡೆ ಸ್ಟೂಲ್ ಮೇಲೆ ನಾನು ಫ್ರಿಜ್ ಇಟ್ಟಿರೋದು. ಯಾಕಪ್ಪ ಅಂದರೆ ಇವಾಗ ನಾವು ನೆಲ ಒರೆಸ್ಕೋಬೇಕಾದ್ರೆ, ಕಸ ಗುಡಿಸ್ಬೇಕಾದ್ರೆ ಅದಕ್ಕೇನೋ ಟಚ್ ಆಗಬಾರ್ದು ಅಲ್ವಾ. ಹಂಗಾಗಿ ನಾನು ಮೇಲ್ಗಡೆ ಇಟ್ಟಿದ್ದೀನಿ. ಸುಮಾರು ಮನೇಲಿ ನೋಡಿದ್ದೀನಿ ನಾನು.
ಕರೆಂಟ್ ಆನ್ ಮಾಡಿಬಿಡ್ತಾರಂತೆ, ಆಫ್ ಮಾಡಿಬಿಡ್ತಾರಂತೆ. ಅವ್ರಿಗೆ ಬೇಕಾದಾಗ ಫ್ರಿಜ್ಜನ್ನ ಆನ್ ಮಾಡ್ಕೊಂಡು ಇಟ್ಕೊತಾರಂತೆ. ಇದೊಂದು ಕೇಳಿದೆ. ಮತ್ತು ನೆಲದಲ್ಲಿ ಇಡೋದೊಂದು, ಮತ್ತು ಅದಕ್ಕೊಂದು ಸ್ಟೂಲ್ ಹಾಕಲ್ಲ, ಮತ್ತು ಗೋಡೆಗೆ ಹತ್ತ ಒರಗಿಸೋದು ಫ್ರಿಜ್ಗಳ್ನ. ತುಂಬ ಡೇಂಜರ್ ಇದೆಲ್ಲ. ಆಮೇಲೆ ನಾವು ಏನೇ ಒಂದು ಟಿ ವಿ ಆಗಿರ್ಬೋದು, ಒಂದು ಫ್ರಿಜ್, ಈ ಪ್ರತಿಯೊಂದು ಇವಾಗ ಒಂದು ಏನೇ ಆಗಲಿ ಕರೆಂಟಿನ ವಸ್ತು ಅಂದಮೇಲೆ ಕರೆಂಟಿನ ವಸ್ತು ಜೊತೆ ನಾವು ಚೆಲ್ಲಾಟ ಆಡೋದು ತುಂಬ ಡೇಂಜರು. ಕರೆಂಟು, ನೀರು, ಬೆಂಕಿ, ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಚೆಲ್ಲಾಟ ಆಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಇದೆಲ್ಲ ತುಂಬ ಡೇಂಜರು. ಅದಕ್ಕೋಸ್ಕರ ನಾನು ಹೇಳಿದೆ ಅಷ್ಟೇ. ಸುಮಾರು ಮನೇಲಿ ನಾನು ನೋಡಿದ್ದೀನಿ. ಯಾವುದೇ ಕಾರಣಕ್ಕೂ ಫ್ರಿಜ್ನ ಸ್ಟೂಲ್ ಇಟ್ಟೇ ಇಡ್ರಿ. ಅದು ಯಾವುದೇ ಕಾರಣಕ್ಕೂ ನೆಲದಲ್ಲಿ ಇಡಬಾರ್ದು. ತುಂಬ ಡೇಂಜರು. ಏನಾದರೂ ಕರೆಂಟುಗಳು ಅಪ್ಪಿತಪ್ಪಿ ಏನಾದರೂ ಅದರೊಳಗಡೆ ಹೋಗಿ ನೀರು ನಿಂತ್ಕೊಂಡಾಗ್ಲೋ, ಇಲ್ಲ ಇನ್ನೇನೋ ಒಂದು ಆದಾಗ, ಅಕಸ್ಮಾತು ಅದರೊಳಗೆ ನಾವು ಏನಾದ್ರು ಮ್ಯಾಟ್ ತಗೊಂಡು ಒರ್ಸೋಕೆ ಹೋಗಿರ್ತೀವಿ, ಬಟ್ಟೆ ತಗೊಂಡು ಒರ್ಸೋಕೆ ಹೋಗ್ತೀವಿ, ಅವಾಗ ಏನಾದ್ರು ಕರೆಂಟ್ ಶಾಕ್ ಹೊಡೆಯೋದು ಇವೆಲ್ಲ ಆಗ್ತವೆ. ಹಂಗಾಗಿ ನಾನು ಹೇಳಿದ್ದಷ್ಟೇ. ನೋಡಿ, ನಾನಿವಾಗ ಆಫ್ ಮಾಡ್ಕೊಂಡೆ ಫ್ರಿಜ್ಜನ್ನ ಕ್ಲೀನ್ ಮಾಡ್ತಾ ಇರೋದು. ನನಗಿವಾಗ ಮಂಜಿನಗಡ್ಡೆ ನೋಡಿ, ಅದು ಐಸಿಂದು ಬಾಕ್ಸ್ ಇರುತ್ತಲ್ಲ ನೋಡಿ, ಅದು ಕ್ಲೀನ್ ಮಾಡ್ಕೊಂಡೆ. ಅದೇನೋ ಬಿಡ್ತು ಎಲ್ಲ ನೋಡಿ. ಇದು ಬಿಡಿಸೋದೇ ಇವಾಗ ನನಗಿರೋದು. ನಾನು ಹೇಳಿದೆ ಅಷ್ಟೇ. ಯಾವುದೇ ಒಂದು ವಸ್ತುನೂ ಅಷ್ಟೇ ಸ್ವಲ್ಪ ಭಯದಲ್ಲಿರಬೇಕು. ಯಾಕಂದರೆ ನಮ್ಮ ಒಂದು ಹುಷಾರಲ್ಲಿ ನಾವಿರೋದು ಒಳ್ಳೆಯದು. ಅದಕ್ಕೆ ನಾನು ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಇದೇ ಥರ ನಾನು ಗೊತ್ತಿರೋದು ಹೇಳಿದೆ ಅಷ್ಟೇ. ಏನಂತ್ಕೊಂತೀರೋ ಗೊತ್ತಿಲ್ಲ. ನೋಡಿ, ಈ ಥರ ನಿಮ್ಮ ಮನೇಲಿ ಇದೇ ಥರ ಎಲ್ಲ ಕ್ಲೀನ್ ಮಾಡ್ತೀರಾ ಫ್ರಿಜ್ನ? ನಾನು ನೋಡಿ ಹಿಂಗೆಲ್ಲ ಕ್ಲೀನ್ ಎಲ್ಲ ಈ ಥರ ಇನ್ನೂ ಸ್ವಲ್ಪ ಚಾಕ ತಗೊಂಡು ತಿವಿದ್ರೂ ಹೋಗ್ತಿಲ್ಲ, ಎಲ್ಲ ಕಲ್ಲಾದಂಗೆ ಆಗ್ಬಿಟ್ಟೈತೆ. ಹಂಗಾಗಿ ನೋಡೋಣ, ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ, ಪ್ಲಗ್ಗು ಕಿತ್ಬಿಟ್ಟು ಬಿಟ್ಬಿಡ್ತೀನಿ ಅದು. ಆಮೇಲೆ ಇನ್ನೂ ಒಂದು, ಕೆಲವು ಜನ ಫ್ರಿಜ್ಜಲ್ಲಿ ಅನ್ನ ಇಡ್ತಾರಂತೆ. ಆಮೇಲೆ ಫ್ರಿಜ್ಜಲ್ಲೆಲ್ಲ ಇಡ್ತಾರಂತೆ. ನಿಜನಾ? ನಾನೆಲ್ಲೋ ಒಂದು ಕಡೆ ಕೇಳಿದ್ದೆ, ಇದು ಫ್ರಿಜ್ಜಲ್ಲಿ ಅನ್ನ ಇಡ್ತೀವಿ ಅಂತ ಹೇಳೋರೆ. ನಾನು ನಿಜವಾಗ್ಲೂ ಅದು ಒಳ್ಳೇದಾ ಫ್ರಿಜ್ಜಲ್ಲಿ ಆ ಥರ ಎಲ್ಲ ಇಡೋದು? ನಾನಂತೂ ಯಾವತ್ತೂ ಇಟ್ಟಿಲ್ಲ. ಯಾಕಪ್ಪ ಅಂದರೆ ನಾನು ಆಮೇಲೆ ಒಬ್ಬೊಬ್ಬರು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸುಲಿದ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾರಂತೆ. ಬೆಳಗ್ಗೆ ತಿಂಡಿಗೆ ಕೆಲ್ಸಕ್ಕೆ ಹೋಗೋರು ತಿಂಡಿಗೆ ಲೇಟ್ ಆಗುತ್ತೆ ಎಲ್ಲ ಸುಲ್ಕೊಂಡು ಕೂತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಫ್ರಿಜ್ಜಲ್ಲೇ ಸುಲಿದ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸುಲಿದ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾರಂತೆ. ಆಮೇಲೆ ಅನ್ನನೂ ಫ್ರಿಜ್ಜಲ್ಲಿ ಇಡ್ತಾರಂತೆ. ಇದು ಸುಮಾರು ನನಗೂ ಹೇಳವ್ರೆ ಸುಮಾರು ಜನಗಳು, ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಾವೆಲ್ಲ. ಹಂಗಾಗಿ ಇದು ಸರಿನಾ? ಆ ಥರ ಇಡ್ಬೋದಾ? ಇಡಬಾರ್ದಲ್ವ? ಯಾವುದೇ ಕಾರಣಕ್ಕೂ ಅನ್ನನ ಫ್ರಿಜ್ಜಲ್ಲಿ ಇಡಬಾರ್ದು. ಯಾಕಂದರೆ ಅನ್ನ ಏನಿದ್ರು ಬಿಸಿ ಅನ್ನ ಮಾಡ್ಕೊಂಡು ತಿನ್ನೋದೇ ಒಳ್ಳೆಯದು. ಅದನ್ನು ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ನೆಕ್ಸ್ಟ್ ಏನಪ್ಪ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿನೂ ಅಷ್ಟೇ ಯಾವುದೇ ಕಾರಣಕ್ಕೂ ಸುಲಿದು ಇಡಬಾರ್ದು ಫ್ರಿಜ್ಜಲ್ಲಿ. ನಾನು ಯಾವತ್ತೂ ಎಂಥ ಎಮರ್ಜೆನ್ಸಿ, ಎಂಥ ಅರ್ಜೆಂಟ್ ಇದ್ರೂ ಅವಾಗ ಸುಲಿದು ಅವಾಗ ಅಡುಗೆ ಮಾಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಾನು ಫ್ರಿಜ್ಜಲ್ಲಿ ಸುಲಿದಿಡಲ್ಲ, ಇಡಬಾರ್ದಂತೆ. ಯಾಕಂದರೆ ನಾವು ನಮ್ಮ ಆರೋಗ್ಯಗಳ್ನ ನಾವೇ ಹಾಳು ಮಾಡ್ಕೊಳ್ಳೋದು. ನಿಜವಾಗ್ಲೂ ಸುಮಾರು ಜನ ಆ ಥರ ಮಾಡ್ತಾರಂತೆ. ಎಮರ್ಜೆನ್ಸಿ, ಇವಾಗ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಬೇಕು, ಸುಲಿಯೋಕ್ಕಾಗಲ್ಲ ಅಂದ್ಬಿಟ್ಟು ಸುಲಿದ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾರಂತೆ. ನಾನು ಹೇಳವ್ರೆ. ಆಮೇಲೆ ನಾನು ಕೇಳಿದ್ದೀನಿ ಸುಮಾರು ತವ, ಹಂಗಾಗಿ ಹೇಳಿದೆ ಅಷ್ಟೇ. ಇದೆಲ್ಲ ಮಾಡೋದು ತಪ್ಪಲ್ವ? ಯಾಕಪ್ಪ ಅಂದರೆ ನಮ್ಮ ಆರೋಗ್ಯಗಳ್ನ ನಾವೇ ಕೆಡಿಸ್ಕೋಬೇಕು. ಹಂಗಾಗಿ ನಾನು ಸಾಂಬಾರೆಲ್ಲ ಇಡ್ತಾಯಿದ್ದೆ ಫಸ್ಟು. ಇತ್ತೀಚೆಗೆ ನಾನು ಸಾಂಬಾರು ಸಹ ನಾನು ಫ್ರಿಜ್ಜಲ್ಲಿ ಇಡೋಲ್ಲ. ಒಲೆ ಮೇಲೆ ಬಿಸಿ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಬಿಡ್ತೀನಿ. ಅದು 2 ದಿವಸ ಸಾಂಬಾರಾದರೂ ನಾನು ಒಲೆ ಮೇಲೆ ಬಿಸಿ ಮಾಡಿ ಒಲೆ ಮೇಲೆ ಇಟ್ಬಿಡ್ತೀನಿ. ಹಂಗಾಗಿ ಒಂದು ಚಿಕನ್ ಸಾರು ಅಷ್ಟೇ, ನಾನು 1 ದಿವಸನೋ 2 ದಿವಸನೋ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಆಮೇಲೆ ನಾನು ಫ್ರಿಜ್ಜಲ್ಲಿ ಇಡೋಲ್ಲ ಇವಾಗ. ಅದನ್ನು ಅಷ್ಟೇ, ನಮ್ಮ ಮನೇಲಿ ತಿಂದಿಲ್ಲದ್ರೆ ನನ್ನ ಮಗ ಏನು ಮುಟ್ಟಕ್ಕೆ ಹೋಗಲ್ವಲ್ಲ, ನಾನು ಏನು ತಿನ್ನಲ್ವಲ್ಲ, ಅವ್ನು ನೆನಪಿರುತ್ತಲ್ಲ, ಅವ್ನು ತಿನ್ನಲ್ಲ. ಹಂಗಾಗಿ ನಾನು ಒಲೆ ಮೇಲೆ ಬಿಸಿ ಮಾಡಿ ಅಲ್ಲೇ ಇಟ್ಬಿಡ್ತೀನಿ. ನಾನು ಫ್ರಿಜ್ಜಲ್ಲಿ ಇಡ್ತಾನೇ ಇಲ್ಲ. ಇತ್ತೀಚೆಗೆ ಸಾಂಬಾರುಗಳು ನಾನು ಫ್ರಿಜ್ಜಲ್ಲಿ ಇಡೋದೇ ಇಲ್ಲ. ಬೇಯಿಸಿರೋ ಪದಾರ್ಥ ಅಂತೂ ನಾನು ಫ್ರಿಜ್ಜಲ್ಲಿ ಇಟ್ಟೇ ಇಲ್ಲ ಜಾಸ್ತಿ. ಇತ್ತೀಚೆಗಂತೂ ಏನೂ ಇಡೋಲ್ಲ ನಾನು ಫ್ರಿಜ್ಜಲ್ಲಿ. ಬಟ್ ತರಕಾರಿ, ಹೂವು, ಕಾಳುಗಳು ಅಷ್ಟೇ ನಾನು ಫ್ರಿಜ್ಜಲ್ಲಿ ಇಡೋದು. ಅದರಲ್ಲೂ ಟೊಮಾಟೊ ಮತ್ತು ಆಲೂಗೆಡ್ಡೆ ಇವೆಲ್ಲ ನಾನು ಫ್ರಿಜ್ಜಲ್ಲಿ ಇಡೋಲ್ಲ. ಬಾಕಿದು ಹುಣಸೆಹಣ್ಣು, ಕಾಳುಗಳು ಇದನ್ನು ಮಾತ್ರ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಹುಣಸೆಹಣ್ಣು ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರ್ತೈತೆ. ಹೊಸ ಹುಣಸೆಹಣ್ಣು ಇದ್ದಂಗೆ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ. ಹಂಗಾಗಿ ನಾನು ಫ್ರಿಜ್ಜಲ್ಲಿ ಹುಣಸೆಹಣ್ಣು ಇಡೋದು. ಅಷ್ಟು ಬಿಟ್ಟರೆ ಇನ್ಯಾವುದು ನಾನು ಫ್ರಿಜ್ಜಲ್ಲಿ ಜಾಸ್ತಿ ಇಡೋಕ್ಕೆ ಹೋಗಲ್ಲ. ಚಿಕನ್ ಸಾರು ಅದೆಲ್ಲ ನಾನು ಫ್ರಿಜ್ಜಲ್ಲಿ ಇಡೋದೇ ಇಲ್ಲ ಇತ್ತೀಚೆಗಂತೂ. ಯಾಕಂದರೆ ತಿನ್ನೋದು ಬೇಡ, ಯಾಕೆ ಬೇಕು? ನಾವು ಯಾಕೆ ಆರೋಗ್ಯನ ಹಾಳು ಮಾಡ್ಕೋಬೇಕು? ಏನಾದರೂ ಆರೋಗ್ಯ ಕೆಟ್ಟರೆ ಯಾರು ನೋಡ್ತಾರೆ ಅಲ್ವಾ? ಅದಕ್ಕೋಸ್ಕರ ಸುಮಾರು ಜನ ಹೇಳವ್ರೆ. ನಾನು ಕೇಳಿದ್ದೀನಿ, ನೋಡಿದ್ದೀನಿ, ಮತ್ತು ಹೇಳಿರೋನ ತಿಳ್ಕೊಂಡು ನಾನು ಇದನ್ನು ಹೇಳಿದ್ದಷ್ಟೇ. ನನ್ನ ವಿಡಿಯೋ ನೋಡಿ, ಇನ್ನೂ ಎಷ್ಟು ಮಂಜುಗಡ್ಡೆ ಎಷ್ಟು ಕಟ್ಕೊಂಡೈತೆ. ನಿಮ್ಮ ಮನೆಯಲ್ಲೆಲ್ಲ ಹಿಂಗೆ ಕಟ್ಟಿಸ್ತೀರೇನೋ? ಏನು ಮಾಡೋಕ್ಕಾಗಲ್ಲ, ಕಟ್ಕೊಳ್ಳಿ, ಅದೇ ಇದಾಗುತ್ತೆ.
ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಹಳಬ್ರು ಯಾರೆಲ್ಲ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಧನ್ಯವಾದ.